ಹಿಂದೂ ಕಾರ್ಯಕರ್ತನ ಮೇಲೆ ಸುಳ್ಳು ಕೇಸು ದಾಖಲೆ ಮಾಡಿರುವುದನ್ನು ತಕ್ಷಣ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವಾಪಸ್ ಪಡೆಯಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪಾಯಲ್ ಆಗ್ರಹಿಸಿದ್ದಾರೆ. ಬೋಲಿಯರ್ನಲ್ಲಿ ಚೂರಿ ಇರಿತಕ್ಕೆ ಒಳಗಾಗಿ ದೇರ್ಲಕಟ್ಟಿಯ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಹರೀಶ್ ಪೂಜಾರಿ ಹಾಗೂ ನಂದನ್ ಅವರನ್ನ ಭೇಟಿ ಮಾಡಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದರು. ಭಾರತ್ ಮಾತಾ ಕಿ ಜೈ ಅಂತ ಇಬ್ರು ಹಿಂದೂ ಕಾರ್ಯಕರ್ತರ ಮೇಲೆ ನಡೆದ ದಾಳಿಯನ್ನ ಉಗ್ರವಾಗಿ ಖಂಡಿಸುತ್ತೇನೆ. ಉಳ್ಳಾಲದಂತಹ ಪರಿಸರದಲ್ಲಿ ನಡೆಯುತ್ತಿರುವಂತಹ ಜಿಹಾದಿ ಕಾರ್ಯಗಳಿಗೆ ಉದಾಹರಣೆಯ ಭಾಗ ಬೋಲಿಯಾರ್ನ ಘಟನೆ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾದವರ ಮೇಲೆಯೇ ಸುಳ್ಳು ಕೇಸು ದಾಖಲು ಮಾಡಲಾಗಿದೆ. ಪ್ರಚೋದನಕಾರಿ ಹೇಳಿಕೆ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಈ ಕ್ರಮವನ್ನ ಖಂಡಿಸುತ್ತೇನೆ. ಯಾರು ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅನ್ನೋದನ್ನ ಗಮನದಲ್ಲಿ ಇರಿಸಬೇಕು ಎಂದಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಯತ್ನ ನಡೆಯುತ್ತಿದ್ದುದು ಇದನ್ನು ನಾನು ಬಹಳ ಉಗ್ರವಾಗಿ ಇದನ್ನು ಖಂಡಿಸ್ತೀನಿ. ಮತ್ತು ಇದೊಂದು ಉಳ್ಳಾಳದಂತಹ ಭಾಗದಲ್ಲಿ ನಮ್ಮ ಜಿಹಾದಿ ಚಟುವಟಿಕೆಗಳು ಇವತ್ತು ಇದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಮೊನ್ನೆ ಆದಿತ್ಯವಾರ ರಾತ್ರಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಂಥ ಹಲ್ಲೆ. ಇನ್ನು ಎರಡನೇದು, ಯಾರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದರು, ಇವತ್ತು ಪೊಲೀಸರು ಅವರ ಮೇಲೇ ಇವತ್ತು ಸುಳ್ಳು ಕೇಸುಗಳನ್ನು ಇವತ್ತು ದಾಖಲು ಮಾಡಿದ್ದಾರೆ. 5 ಜನ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಿ ಪ್ರಚೋದನಕಾರಿ ಹೇಳಿಕೆ ಎಂಬಂತಹ ಆಧಾರದ ಮೇಲೆ ಎಫ್ಐಆರ್ ಅನ್ನು ಕೂಡ ಇವತ್ತು ದಾಖಲಿಸಿದ್ದಾರೆ. ಹಾಗಾಗಿ ಪೊಲೀಸರ ಈ ಕ್ರಮವನ್ನು ನಾವು ಖಂಡಿಸ್ತೀವಿ. ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಯಾರೂ ಕೊಟ್ಟಿಲ್ಲ. ಆದರೂ ಇವತ್ತು ವಿನಾಕಾರಣ ಕಾರ್ಯಕರ್ತರ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿದ್ದಾರೆ. ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ. ತಕ್ಷಣ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಸುಳ್ಳು ಕೇಸನ್ನು ದಾಖಲು ಮಾಡಿದಿರಿ, ತಕ್ಷಣ ಅದನ್ನು ವಾಪಸ್ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.